ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ದಾಖಲಾತಿ ಪ್ರಾರಂಭ. ಚಿಂತಾಮಣಿ ನಗರದ ಎಂಜೆ ರಸ್ತೆಯ ಆದರ್ಶ ಚಿತ್ರಮಂದಿರದ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ 2026-27ನೇ ಸಾಲಿನ ಪ್ರೀಸ್ಕೂಲ್, ಎಲ್ಕೆಜಿ, ಯುಕೆಜಿ 1ನೇ ತರಗತಿಯಿಂದ 9ನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿವೆ. ನಮ್ಮಲ್ಲಿ ಯೋಗ, ಕರಾಟೆ, ಡ್ಯಾನ್ಸ್, ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ. ನಮ್ಮಲ್ಲಿ ಫ್ರೀ ಸ್ಕೂಲ್, ಲ್ಯಾಬ್, ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್, ಡಿಜಿಟಲ್ ಕ್ಲಾಸ್ ರೂಮ್, ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ನೀಡಲಾಗುವುದು. ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು. ಒಮ್ಮೆ ಭೇಟಿ ಕೊಡಿ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆ, ಎಂಜೆ ರಸ್ತೆ, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ 8772776567 ಮತ್ತು 9164976866 ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸುವುದು. ಕೆಂಪೇಗೌಡ ಒಕ್ಕಲಿಗರ ಸಂಘದಿಂದ ಕ್ರಿಕೆಟ್ ಟೂರ್ನಿಮೆಂಟ್ಗೆ ಚಾಲನೆ. ಚಿಂತಾಮಣಿ ನಗರದ ಹೊರವಲಯದ ಕರೇಪಲ್ಲಿಯ ಡಿವಿಜನ್ ಸಂಯುಕ್ತ ಪ್ರೌಢಶಾಲೆಯ ಬಳಿ ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘದ ವತಿಯಿಂದ ಆಯೋಜಿಸಲಾಗಿದ್ದ ಓಪನ್ ಕ್ರಿಕೆಟ್ ಟೂರ್ನಿಮೆಂಟ್ ಪಂದ್ಯಾವಳಿಗಳು ಅತ್ಯಂತ ಸಂಭ್ರಮದಿಂದ ಜರುಗಿದವು. ಟೂರ್ನಿಮೆಂಟ್ಗೆ ಚಾಲನೆ ನೀಡಿದ ನಂತರ ಮಾತನಾಡಿದ ಚಲನಚಿತ್ರ ನಿರ್ಮಾಪಕ ಹಾಗೂ ಒಕ್ಕಲಿಗರ ಸಂಘದ ನಿರ್ದೇಶಕ ಉಮಾಪತಿ ಶ್ರೀನಿವಾಸಗೌಡ ಅವರು, ಒಕ್ಕಲಿಗ ಸಮುದಾಯವು ಕೆಂಪೇಗೌಡರ ತತ್ವ ಸಿದ್ಧಾಂತಗಳನ್ನು ಪಾಲಿಸುತ್ತಾ ಬಂದಿದೆ. ನಾವು ಯಾರ ಬಗ್ಗೆಯೂ ದೇಶ ಸಾಧಿಸುವವರಲ್ಲ ಅಥವಾ ಜಾತಿವಾದಿಗಳಲ್ಲ. ಆದರೆ ಸಮುದಾಯದ ಮೇಲೆ ಸಂಕಷ್ಟ ಬಂದಾಗ ನಾವೆಲ್ಲರೂ ಒಗ್ಗಟ್ಟಾಗಿ ನಿಲ್ಲಬೇಕಾಗುತ್ತದೆ. ನಾವು ಕೇವಲ ಹಬ್ಬ ಹರಿದಿನಗಳಲ್ಲಿ ಮಾತ್ರ ಮಾತನಾಡಿ, ದೇಶದಲ್ಲಿ ವಿವಿಧ ಜಾತಿಗಳಿದ್ದರೂ ಎಲ್ಲರೂ ಒಟ್ಟಾಗಿ ಸಾಗಬೇಕೆಂಬುದೇ ನಮ್ಮ ಉದ್ದೇಶ. ಕ್ರೀಡೆಯು ಯಾವುದೇ ಜಾತಿ ಅಥವಾ ಧರ್ಮಕ್ಕೆ ಸೀಮಿತವಾದುದಲ್ಲ. ಇದು ಸಮಾಜದ ಪ್ರತಿಯೊಬ್ಬರೂ ಭಾಗವಹಿಸಬೇಕಾದ ಚಟುವಟಿಕೆ. ಕ್ರೀಡಾಪಟುಗಳು ಸೌಹಾರ್ದತೆಯಿಂದ ಆಟವಾಡಬೇಕು ಎಂದು ಹಾರೈಸಿ ಕೆಂಪೇಗೌಡ ಒಕ್ಕಲಿಗರ ಸಂಘವು ಇನ್ನೂ 10 ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿ ಎಂದು ಆಶಿಸಿದರು. ಈ ಸಂದರ್ಭದಲ್ಲಿ ಒಕ್ಕಲಿಗರ ಸಂಘದ ರಾಜ್ಯ ಮುಖಂಡರಾದ ಡಾಕ್ಟರ್ ರಮೇಶ್, ಕೆ ಮಂಜುನಾಥ್, ಪ್ರಕಾಶ್, ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘದ ರಾಜ್ಯಾಧ್ಯಕ್ಷ ಜೆ.ಸಿ. ರಘುನಾಥ್ ರೆಡ್ಡಿ, ವಕೀಲರಾದ ಮಂಜುನಾಥ್ ರೆಡ್ಡಿ, ಮಲ್ಲಿಕಾರ್ಜುನ ರೆಡ್ಡಿ, ಸದಾಶಿವ ರೆಡ್ಡಿ, ಬೈರೇಗೌಡ, ಅರವಿಂದ್ ರೆಡ್ಡಿ, ಶ್ರೀನಾಥ್, ಅಂಬರೀಶ್, ಕಾರ್ತಿಕ್ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಸೇರಿದಂತೆ ಸಂಘದ ಕಾರ್ಯಕರ್ತರು ಮತ್ತಿತರರು ಭಾಗವಹಿಸಿದ್ದರು. ಮುಂದೆ ನೋಡಿ ಹಂಗೆ ನಾಡು ಪ್ರಭು ಕೆಂಪೇಗೌಡರಿಗೆ, ನಾಡು ಕಟ್ಟಂತ ಕೆಂಪೇಗೌಡರಿಗೆ. ಎಲ್ಲ ಒಟ್ಟಿಗೆ ಆಗಲ್ಲ. ಕ್ರೀಡಾಪಟುಗಳು ಸ್ವಲ್ಪ ಬನ್ನಿ, ಕೈ ಹಾಕಿ. ಈಗ ನಮ್ಮ ಯುವ ನಾಯಕರು ರಾಜ್ಯ ಒಕ್ಕಲಿಗರ ಸಂಘ ನಿರ್ದೇಶಕರಾದಂತಹ ಉಮಾಪತಿ ಶ್ರೀನಿವಾಸಗೌಡನವರು ಮಾತಾಡಬೇಕಂತೇಳಿ ವಿನಂತಿ ಮಾಡ್ತಾ ಇದ್ದೀನಿ. ಒಕ್ಕಲಿಗ ಸಂಘದ ನಿರ್ದೇಶಕರಾದಂತ ಟಿ ಕಾನಪೇಟೆ ಅವರು ಅವ್ರ ಜೊತೆಯಲ್ಲಿ ಕ್ಯಾಪ್ಟನ್ ಈ ಕಡೆ ಎಲ್ಲ ಸೈಡ್ಗೆ ಹೋಗ್ಬಿಡಿ, ಹಂಗೆ ಸ್ವಲ್ಪ ಸೈಡ್ ಬರ್ರಿ. ಈ ಕಾರ್ತಿಕ್
ಅದೇ ರೀತಿಯಾಗಿ ನಮ್ಮ ನಾಯಕರಾದಂತ ಹಂಗೆ ಇದೆಯಾ ಹಂಗೆ ಕಾರ್ಯಕ್ರಮ ಬನ್ನಿ ಸರ್ ನೋಡಿ ಬನ್ನಿ ಓಕೆ ಮುಂದೆ ನೋಡಿ ಸರ್ ಮುಂದೆ ನೋಡಿ ಇಲ್ಲಿ ಈಗ ತೀರ್ಮಾನ ಮಾಡಬೇಕಂತೇಳಿ ಸಂಘದ ಪರವಾಗಿ ಕೋರ್ಕೊಳ್ಳುತ್ತಾರೆ. ಮುಂದೆ ಮುಂದೆ ನೋಡಿ ಸರ್ ಮುಂದೆ ನೋಡಿ ಸರ್ ಹಂಗೆ ಇದೆ ಸರ್ ಮುಂದೆ ನೋಡಿ ಅಲ್ಲಿ ಸರ್ ಮುಂದೆ ನೋಡಿ ಓಕೆ ಇಂಟ್ರೊಡ್ಯೂಸ್ ಮಾಡಿ ಹ್ಯಾಟ್ ಸ್ವಲ್ಪ ಹಿಂದ್ಗಡೆ ಹ್ಯಾಟ್ ಶ್ರೀನಾಥ್ ಸರ್ ಮೇನ್ ಬಂದಿ ರಮಂಜಿ ಸಮಾಜದಲ್ಲಿ ಭಾರತದಂತ ದೇಶದಲ್ಲಿ ವಿಭಿನ್ನ ಜಾತಿಗಳು ಇದೆ. ಎಲ್ಲಾ ಜಾತಿಗಳು ಒಟ್ಟಾಗಿ ಸಾಗಬೇಕು ಅನ್ನೋದೇ ಎಲ್ಲರ ಉದ್ದೇಶ. ಹಾಗಾಗಿ ಈ ಕ್ರೀಡೆಯಲ್ಲಿ ಯಾವುದೇ ಒಂದು ಜಾತಿ ಧರ್ಮಕ್ಕೆ ಸೀಮಿತವಲ್ಲ, ಇದು ಸಮಾಜದ ಪ್ರತಿಯೊಬ್ಬರಿಗೂ ಭಾಗವಹಿಸ್ತಕ್ಕಂಥ ಒಂದು ಆಟ. ಹಾಗಾಗಿ ಎಲ್ಲರೂ ಕೂಡ ಸೌಹಾರ್ದ ಮನೋಭಾವದಿಂದ ನಡೀಲಿ. ಇದು ಭಾಷಣ ಮಾಡಿಕೊಂಡಿರ್ತಕ್ಕಂಥ ಒಂದು ಸಮಯ ಅಲ್ಲ. ಪಾಪ ಕ್ರೀಡಾಪಟುಗಳು ಆಟ ಆಡಲಿಕ್ಕೆ ಎಲ್ಲೆಲ್ಲಿಂದ ಬಂದಿದ್ದಾರೆ. ಹಾಗಾಗಿ ಈ ಒಂದು ಕೆಂಪೇಗೌಡ ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘ ಇನ್ನಷ್ಟು ಒಂದು ಕಾರ್ಯಕ್ರಮಗಳನ್ನು ರೂಪಿಸಲಿ, ಸಂಘ ಬಲಿಷ್ಠವಾಗಲಿ ಅಂತ ನಾನು ಶುಭ ಹಾರೈಸ್ತಾ ನನ್ನ ಮಾತುಗಳನ್ನ ಮುಕ್ತಾಯ ಮಾಡ್ತೇನೆ. ಬೆಂಗಳೂರು ಒಕ್ಕಲಿಗರ ಸಂಘಕ್ಕೆ 35 ಜನ ನಿರ್ದೇಶಕರು ಆಯ್ಕೆಯಾಗಿ ಬರ್ತಾರೆ. ಬಹುಶಃ ನಾನು ಕಂಡಂತ ಈ 4 ವರ್ಷದಲ್ಲಿ ಆ ಒಂದು 35 ಜನ ನಿರ್ದೇಶಕರುಗಳ ಪೈಕಿ ಕೋನಪ್ರೊಡ್ಡಿ ಸಾರು ಶ್ರೀಕೃಷ್ಣನಂತೆ, ನಮ್ಮ ಉಮಾಪತಿ ಸಾರ್ ಅವರು ಅರ್ಜುನನಂತೆ, ಶ್ರೀಕೃಷ್ಣಾರ್ಜುನಂತೆ ಅದನ್ನ ಕಾಪಾಡಿಕೊಂಡು ನಡೆಸ್ಕೊಂಡು ಎದುರಿಸ್ಕೊಂಡು ಬೆದರಿಸಿದಂತ ಜನಗಳ ಮಧ್ಯೆ ಅದನ್ನ ಉಳಿಸ್ಕೊಂಡು ಬರ್ತಾ ಇದ್ದಾರೆ. ಇಂತಹ ವ್ಯಕ್ತಿಗಳು ಆ ಸಂಘದ ಚುಕ್ಕಾಣಿ ಹಿಡಿಯುವಂತದ್ದಾಗಬೇಕು. ನಿಮ್ಮೆಲ್ಲರ ಒಂದು ಸಹಕಾರ ಅಥವಾ ಭಗವಂತನ ಆಶೀರ್ವಾದದಿಂದ ನನ್ನ ಆಸೆ ಕೋನಪ್ರೆಡ್ಡಿ ಅವರು ರಾಜ್ಯ ಒಕ್ಕಲಿಗ ಸಂಘದ ಅಧ್ಯಕ್ಷರಾಗಿ, ನಮ್ಮ ಉಮಾಪತಿ ಸರ್ ಅವರು ಪ್ರಧಾನ ಕಾರ್ಯದರ್ಶಿಗಳಾಗಿ ಚುಕ್ಕಾಣಿ ಹಿಡಿದು ಆ ಸಂಘವನ್ನ ಇಡೀ ರಾಜ್ಯದಲ್ಲ ರಾಷ್ಟ್ರದಲ್ಲೇ ಒಂದು ದೊಡ್ಡ ಸಂಘ. ಯಾಕಂದ್ರೆ 1906ನೇ ಇಸ್ವಿಯಲ್ಲಿ ಪ್ರಾರಂಭ ಮಾಡಿದಂತ ಒಕ್ಕಲಿಗರ ಸಂಘ 120 ವರ್ಷ ಚರಿತ್ರೆಯನ್ನು ಹೊಂದಿರುವಂತಹ ಒಕ್ಕಲಿಗರ ಸಂಘ ಎಲ್ಲವನ್ನು ಬೆಂಗಳೂರು ಮಾತ್ರ ಸೀಮಿತ ಆಗ್ತಾ ಇದೆ. ಇದು ಬೆಂಗಳೂರು ಸೀಮಿತ ಆಗಬಾರ್ದು, ಇಡೀ ಜಿಲ್ಲೆ, ಇಡೀ ತಾಲೂಕು, ಇಡೀ ಗ್ರಾಮಕ್ಕೆ ತಲುಪಬೇಕು ಅನ್ನೋಂಥ ಪ್ರಯತ್ನನ ಪ್ರಾಮಾಣಿಕವಾಗಿ ಮಾಡ್ತಾ ಇರುವಂತ ನಿರ್ದೇಶಕರ ಪೈಕಿ ನಮ್ಮ ಕೋನಪ್ರೆಡ್ಡಿ ಸರ್, ನಮ್ಮ ಉಮಾಪತಿ ಅವರು, ಹಾಗೆ ನಮ್ಮ ಡಾಕ್ಟರ್ ರಮೇಶ್ ಅವರು, ಇವರೆಲ್ಲರೂ ಕೂಡ ಮಾಡ್ತಾ ಇರೋ ಪ್ರಯತ್ನಕ್ಕೆ ನಮ್ಗೆ ಖುಷಿ ಆಗ್ತಾ ಇದೆ. ಸರ್, ನಾವು ಮತ್ತೊಮ್ಮೆ ತಾವು ಈಗ ನಿಮ್ಮ ಅವಧಿ ಕಡಿಮೆ ಇರ್ಬೋದೇನೋ, ಈ ಅವಧಿಯಲ್ಲಿ ನೀವು ಆಗ್ಬೇಕು, ಚುಕ್ಕಾಣಿ ಹಿಡಿಯಬೇಕು, ಆ ಸಂಘವನ್ನ ಉಳಿಸ್ಬೇಕು, ಸಂಘವನ್ನ ಬೆಳೆಸಬೇಕು, ಜನಾಂಗಕ್ಕೆ ನೀವು ರಕ್ಷಕರಾಗಿ ನಿಲ್ಲಬೇಕು. ಯಾಕಂದ್ರೆ ಈ ದೇಶಕ್ಕೆ ಸೈನಿಕರು ಯಾವ ರೀತಿ ಮುಖ್ಯನೋ, ಈ ದೇಶಕ್ಕೆ ಅನ್ನ ಕೊಡೋ ರೈತರು ಯಾವ ರೀತಿ ಮುಖ್ಯನೋ, ಆ ಅನ್ನ ಕೊಡುವಂತ ಒಕ್ಕಲಿಗರ ಸಂಘ ಸಂಸ್ಥೆಗೆ ನೀವುಗಳು ರಕ್ಷಕರಾಗಿ ನಿಲ್ಲುವಂತದ್ದು ಬಹಳ ಮುಖ್ಯ ಅನ್ನೋ ಮಾತನ್ನು ಹೇಳ್ತಾ, ಭಗವಂತ ನಿಮ್ಮ ಶಕ್ತಿಯನ್ನ ಇನ್ನೂ ದಯಪಾಲಿಸ್ಲಿ. ನಮ್ಮ ಗೋಪಳ್ಳಿ ರಘುನಾಥ್ ರೆಡ್ಡಿ ಅವರು, ಅವರ ಎಲ್ಲರ ಮುಖಂಡರುಗಳೆಲ್ಲ ಸೇರಿ ಈ ಒಂದು ಬನ್ನಿ ರಘುನಾಥ್ ರೆಡ್ಡಿ ಅವರು ಮತ್ತು ಅವ್ರಿಗೆ ಬೆಂಬಲವಾಗಿ ನಿಂತಿರುವಂತಹ ಎಲ್ಲ ಜನಾಂಗದ ಮುಖಂಡರುಗಳು ಸೇರಿ ಈ ಒಂದು ಚಿಂತಾಮಣಿಯಲ್ಲಿ ಒಂದು ಕಚೇರಿಯನ್ನ ಸ್ಥಾಪನೆ ಮಾಡಿ, ಆ ಕಚೇರಿ ಸ್ಥಾಪನೆ ಆಗುವ ಮುಖೇನ ಜನಾಂಗದ ಸಮಸ್ಯೆಗಳಿಗೆ ಸ್ಪಂದಿಸುವ ರೀತಿಯಲ್ಲಿ ನಾವು ಮೊನ್ನೆ ಒಂದು ಕಾರ್ಯಕ್ರಮ ಮಿಸ್ ಆಯ್ತು. ಜಿಲ್ಲಾ ಆಡಳಿತಕ್ಕೆ ಬಂದು ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಮ್ಮ ಜನಾಂಗದ ವಿರುದ್ಧ ಆಗ್ತಾ ಇರುವಂತಹ ದೌರ್ಜನ್ಯದ ಬಗ್ಗೆ ಧ್ವನಿಯನ್ನ ಎತ್ತಿ ಸುಮಾರು 200-300 ಜನ ನಮ್ಮ ಈ ಭಾಗದ ಮುಖಂಡರುಗಳು ಬಂದು
ಆ ಪ್ರತಿಭಟನೆ ಮಾಡುವಂತ ಆ ಒಂದು ತಾಕತ್ತು ಇವತ್ತು ಬೆಳೀತಾ ಇರೋದು ನಮಗೆಲ್ಲರಿಗೂ ಸಂತೋಷ ಆಗಿದೆ. ಅದೇ ರೀತಿ ಈ ಒಂದು ಕ್ರೀಡಾ ಮನೋಭಾವವನ್ನು ಕೂಡ ಹೊಂದಿಕೊಂಡು ಯುವಕರಿಗೆ ಪ್ರೋತ್ಸಾಹವನ್ನ ಕೊಟ್ಕೊಂಡು ಈ ಒಂದು ಕ್ರೀಡೆಯನ್ನ ನಡೆಸ್ಕೊಂಡು ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತಾ ಇರೋದು ಕೂಡ ಒಂದು ಸಂತೋಷದ ವಿಷಯ ಆಗಿದೆ. ಇವರಿಗೆ ಮತ್ತೊಮ್ಮೆ ನಾನು ಸಂಘದ ಎಲ್ಲ ಅಧ್ಯಕ್ಷರಾದಿಯಾಗಿ ಪದಾಧಿಕಾರಿಗಳಿಗೆ ಸದಸ್ಯರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇದೇ ರೀತಿ ಸಂಘ ಮತ್ತು ಪದಾಧಿಕಾರಿಗಳು ಸದಸ್ಯರುಗಳು ಇನ್ನೂ ಹೆಚ್ಚಿನ ವಿಶೇಷವಾದಂತಹ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬಡಬಗ್ಗರಿಗೆ, ವಿದ್ಯಾರ್ಥಿಗಳಿಗೆ, ಜನಾಂಗಕ್ಕೆ ಹೆಚ್ಚಿನ ಒತ್ತನ್ನು ನೀಡುವಂತ ಶಕ್ತಿ ಭಗವಂತ ದಯಪಾಲಿಸಲಿ ಅಂತ ಹೇಳ್ತಾ, ಯಾವುದೇ ಒಂದು ಜಾತಿ ಪರ ಇನ್ನೊಂದು ಜಾತಿ ವಿರುದ್ಧ ಅನ್ನೋದು ಸುಳ್ಳು. ಯಾಕಂದ್ರೆ ತಲೆಯಲ್ಲಿಟ್ಕೊಳ್ಳಿ, ಕೆಂಪೇಗೌಡರು ತತ್ವನ ನಾವು ಬಹಳ ಹೃದಯದಲ್ಲಿ ಇಟ್ಕೊಂಡು ತಲೆಯಲ್ಲಿ ಇಟ್ಕೊಂಡು ಬದುಕುವಂತ ಸಮುದಾಯ ಒಕ್ಕಲಿಗ ಸಮುದಾಯ. ನಾವ್ಯಾರಿಗೂ ತೊಂದರೆ ಕೊಡುವಂತವ್ರು ಅಲ್ಲ, ಜಾತಿವಾದಿಗಳು ಅಲ್ಲ. ಆದ್ರೆ ಸಮಯ ಸಂದರ್ಭದಲ್ಲಿ ನಮ್ಮನ್ನ ಕೆಣಕುವಂತ ಸಂದರ್ಭಗಳು ಬಂದಾಗ ಖಂಡಿತವಾಗ್ಲೂ ಅವತ್ತಿನ ಸಂದರ್ಭದಲ್ಲೂ ನಾವು ಬಹಳ ಗಾಂಭೀರ್ಯವಾಗಿ ಬಹಳ ತೂಕವಾಗಿ ನಡ್ಕೊಂಡು ಅನ್ಯ ಧರ್ಮದವ್ರಿಗೂ ಗೌರವ ಕೊಟ್ಟು ನಮ್ಮ ಜನಾಂಗದವ್ರಿಗೂ ಬದುಕು ಚಲನ ತಿಳಿಸಿ, ಮತ್ತೆ ಈ ನಮ್ಮ ಪಾತ್ರ ಕೋನಪ್ರೆಡ್ಡಿ ಸರ್ದಿರ್ಬೋದು, ನಮ್ದಿರ್ಬೋದು, ಇನ್ನು ಅನೇಕ ಸದಸ್ಯರುಗಳು ಇಲ್ಲಿ ಬಂದಿದ್ದಾರೆ. ನಮ್ಮ ಪಾತ್ರ ಬರೀ ನಿಮ್ಮ ವಿಜೃಂಭಣೆ ಮತ್ತೆ ನಿಮ್ಮ ಹಬ್ಬ ಹರಿದಿನಗಳಿಗೆ ಮಾತ್ರ ಅಲ್ಲದೆ ಆಟ, ಊಟ, ಕಷ್ಟ, ಸುಖ ಎಲ್ಲದಕ್ಕೂ ನಾವು ಜೊತೆಲಿರ್ತೀವಿ. ಬೆಂಗಳೂರಿಂದ ನಮ್ಗೇನು ಇಲ್ಲಿ 2 ಅವರ್ ಮಾತ್ರ ಅಷ್ಟೇ. ಯಾಕಂದ್ರೆ ಏನಾದ್ರು ಸಮಸ್ಯೆಗಳಾದ್ರೆ ನಿಮ್ಮವರು ಎಷ್ಟು ಅಕ್ಕಪಕ್ಕದಲ್ಲಿ ಇರ್ತಾರೋ ಅದೇ ರೀತಿ ನಾವು ನಿಮ್ ಜೊತೆಲಿ ಇರ್ತೀವಿ, ತೊಂದರೆ ಇಲ್ಲ. ಯಾವುದೇ ಕಾರಣಕ್ಕೂ ಅಷ್ಟೇ ನೀವು ಸ್ಥಳೀಯವಾಗಿ ಎಲ್ಲಾ ಸಮುದಾಯದ ಜೊತೆಲೂ ಅನ್ಯೋನ್ಯತೆಯಿಂದ ಜೀವನ ಮಾಡಿ, ಇನ್ನೊಬ್ಬರಿಗೆ ಮಾದರಿ ಆಗೋ ರೀತಿ ಜೀವನ ಮಾಡಿ. ಅದೇ ರೀತಿ ನಮ್ಮಿಂದ ನಾವೊಂದು ಬೆಳಕಾಗಿ, ಇವಾಗ ದೀಪ ನೋಡಿ 5-6 ಬತ್ತಿ ಇತ್ತು, ಎಲ್ಲ ತೆಗೆದು ಒಂದಕ್ಕೆ ಹಾಕಿದ್ವಿ, ಇನ್ನೂ ಉರಿತಾ ಇದೆ. ನಮ್ಮ ಬಲ ಹಂಗಿರ್ಬೇಕು. ಯಾಕಂದ್ರೆ ಕಷ್ಟಗಳು ಬರ್ತವೆ. ನಮ್ಮ ಸಮುದಾಯದಲ್ಲಿ ಭಿನ್ನಾಭಿಪ್ರಾಯಗಳಿದ್ದಂಗೆ ಬೇರೆ ಸಮುದಾಯದಲ್ಲೂ ಇರ್ತವೆ. ಏನೇ ಇದ್ರು ಕೂಡ 4 ಗೋಡೆ ಮಧ್ಯದಲ್ಲಿ ನಮ್ಮ ಭಿನ್ನಾಭಿಪ್ರಾಯಗಳನ್ನ ನಾವು ಬಗೆಹರಿಸ್ಕೊಂಡು ಬೀದಿಯಲ್ಲಿ ಹೇಳಿದಾಗ ನಾವೆಲ್ಲ ಒಗ್ಗಟ್ಟಾಗಿ ನಿಂತು ನಾವು ಬದುಕೋದಲ್ದೆ ಅನ್ಯ ಧರ್ಮದವ್ರಿಗೂ ಅನ್ಯ ಜಾತಿಯವರೆಗೂ ಆಶ್ರಯವಾಗಿ ನಾವು ಬದುಕಬೇಕಾಗ್ತದೆ. ನಾವು ನಮ್ಮ ಬೊಕ್ಸಲ್ಲಿ ನೀರು ಕುಡಿಬೇಕಾದ್ರೆ ನಮ್ಮ ಬೊಕ್ಸಲ್ಲಿ ಇರೋ ನೀರನ್ನ ನಾವು ಪೂರ್ತಿ ಕುಡಿಯಕ್ಕಾಗಲ್ಲ, ಒಂದಷ್ಟು ಚೆಲ್ತದೆ. ಅದೇ ರೀತಿ ನಾವು ಸಂಪಾದನೆ ಮಾಡಿದ್ರಲ್ಲೂ ಒಂದಷ್ಟು ಕಳಿಬೇಕಾಗ್ತದೆ, ಒಂದಷ್ಟು ದಾನ ಧರ್ಮ ಕೊಡಬೇಕಾಗ್ತದೆ. ಆದ್ರೆ ಒಂದಲ್ಲಿ ಹಿಡ್ಕೊಳ್ಳಿ, ದುಡ್ಡು, ಅಧಿಕಾರ, ಒಳ್ಳೆ ಟೈಮ್ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಬಂದೇ ಬರ್ತದೆ. ಬಂದಾಗ ಅದನ್ನ ನಾವು ಬದುಕೋದಕ್ಕೆ, ಜನಕ್ಕೆ ಒಳ್ಳೇದ್ ಮಾಡ್ಲಿಕ್ಕೆ ಬಳಸ್ಕೋಬೇಕು. ಅದೇ ರೀತಿ ಏನೇ ಸಮಸ್ಯೆಗಳು ಬಂದ್ರು ಅಷ್ಟೇ ಕೋಪಕ್ಕೆ ತುತ್ತಾಗದೆ ತಾಳ್ಮೆಯಿಂದ ವರ್ತಿಸಿ ಎಲ್ಲ ಮುಖಂಡರುಗಳು ಕೂತು ಮಾತಾಡಿ ಊರಿನಲ್ಲಿ ಯಾವುದೇ ಧರ್ಮ ಜಾತಿ ಇರ್ಬೋದು ಯಾರಿಗೂ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಬದುಕಿ ಅಂತ ಹೇಳ್ತಾ, ಯಾಕಂದ್ರೆ ನಾವು ಬೆಂಗಳೂರಿನಲ್ಲಿ ಬದುಕ್ತೀವಿ. ಬೆಂಗಳೂರು ದೊಡ್ಡ ಸಮುದ್ರ. ಇಲ್ಲಿ ನಿಮಗೆ ಹಿಂದಿ ಬಂದಿಯವ್ರು ಯಾರು ಇರಲ್ಲ, ನಮ್ ಕಡೆ ಎಲ್ಲ ಅವರೇ. ನೀವೇನಾದ್ರೂ ಮಾತಾಡಕ್ ಹೋದ್ರೆ ನಮಗಿಂತ ಜಾಸ್ತಿ ಅವರೇ ಇರ್ತಾರೆ. ಇವಾಗ ಒಂದ್ ದೇವಸ್ಥಾನಕ್ಕೆ ಬರ್ಬೇಕು, ನಮ್ಮೂರು ಎಷ್ಟು ಜನ ಬರ್ತಾರೆ ಅನ್ಕೊಂಡಿದ್ರ? ಎಲ್ಲ ನಮ್ ಸೌತ್ ಇಂಡಿಯಾದವ್ರು ಎಲ್ಲ ಲೆಕ್ಕ ಹಾಕೊಂಡ್ರು 10% ಜನ, 90% ಜನ ಉತ್ತರ ಭಾರತದವ್ರು ಬರ್ತಾರೆ. ನೀವೆಲ್ಲ ಪುಣ್ಯವಂತರು, ನಿಮ್ ಕಡೆ ಅಂತವ್ರೆಲ್ಲ ಇನ್ನೂ ಬಂದಿಲ್ಲ. ಸೊ ಹಾಗಾಗಿ ಅವ್ರು ಬರೋಕ್ಕೂ ಮುಂಚೆ ನೀವೆಲ್ಲ ಒಗ್ಗಟ್ಟಾಗಿದ್ದು ನಾವೆಲ್ಲ ಕನ್ನಡ ಮಾತೆಯ ಮಕ್ಕಳು, ಕೆಂಪೇಗೌಡರು ಹಾಕೊಟ್ಟಿರೋ ಹಾದಿಯಲ್ಲಿ ನಾವೆಲ್ಲ ನಡೀತಾ ಇದೀವಿ. ಅದೇ ರೀತಿ ಕುವೆಂಪು ಅವರ ತತ್ವನ ಪಾಲಿಸುವಂತವ್ರು, ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ನಾವೆಲ್ಲರೂ ಒಮ್ಮತದಿಂದ ಬದುಕಿ ಇನ್ನೊಬ್ಬರಿಗೆ ಬೆಳಕಾಗಿ ಬದುಕೋದೆ ಜೀವನಕ್ಕಿರೋ ಒಂದು ಅರ್ಥ ಅಂತ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ಸೀಮಿತ ಅಲ್ಲದೆ ಇನ್ನು ಮುಂದಿನ ದಿವಸಗಳಲ್ಲಿ ಏನೇ ಕಷ್ಟ ಸುಖಗಳಿದ್ರು ನಿಮ್ ಜೊತೆಲಿ ನಾವಿರ್ತೀವಿ ಅಂತ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ನನ್ನ ಬರಮಾಡ್ಕೊಂಡಿದ್ದಕ್ಕೆ ಓಪನ್ ಕ್ರಿಕೆಟ್ ಟೂರ್ನಮೆಂಟ್ ಮಾಡ್ತಾ ಇದೀರಿ, ಅದು ಬೇಸಿಗೆಯಲ್ಲಿ ಮಾಡ್ತಾ ಇದೀರಿ, ಇಲ್ಲಿ ತೊಂದರೆ ಇಲ್ಲ. ಈ ಕಾರ್ಯಕ್ರಮಕ್ಕೆ ಕೋನಪ್ರೆಡ್ಡಿ ಸರ್ ಹಾಗೂ ನಮ್ಮ ಪ್ರಕಾಶ್ ಸರ್ ಹಾಗೂ ರಘುನಾಥ್ ರೆಡ್ಡಿ ಅವರು, ಮಂಜಣ್ಣ ಅವರು, ಮಿಥುನ್ ಅವರು, ವಿಲಾಸ್ ಅವರು, ಮಧು ಅವರು, ಮೋನಿ ಅವರು, ಇನ್ನು ಅನೇಕ ಮುಖಂಡರುಗಳು, ಸರ್ವ ಅತಿಥಿಗಳು ಇಲ್ಲಿ ಆಗಮಿಸಿದ್ದಾರೆ. ಅದೇ ರೀತಿ ಎಲ್ಲ ಸ್ಥಳೀಯ ಮುಖಂಡರುಗಳು, ಆಟಗಾರರು ಎಲ್ಲರೂ ಕೂಡ ಪಾಲ್ಗೊಂಡಿದ್ದೀರಿ. ಖುಷಿ ಆಯ್ತು.